ದರ್ಬಾ ಚಿಕಿತ್ಸೆಯ ಬಗ್ಗಾಗಿ ನಿನ್ನೆ ನಡೆದಂತಹ ಒಂದು ಅಚ್ಚರಿಯ ಘಟನೆ ಬಗ್ಗಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿನ್ನೆ ಬೆಂಗಳೂರಿನಿಂದ ಅಣ್ಣ ಮತ್ತು ತಮ್ಮ ಹೇಳ್ತಕ್ಕಂತಹ ಸೋದರರು ನಮ್ಮಲ್ಲಿಗೆ ಬಂದಿದ್ದರು. ಅವರು ಬರುವಾಗ ಅವರ ಆರೋಗ್ಯದ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ತುಂಬ ಹದಗೆಟ್ಟಿತ್ತು. ಏನೋ ಹೊಟ್ಟೆಯಲ್ಲಿ ಒಂದು ರೀತಿಯಾದಂತಹ ವ್ಯಾಧನೆಯು, ಆನಂತರದಲ್ಲಿ ಏನೂ ಮಾಡಲು ಸಾಧ್ಯವಾಗದೇ ಇರತಕ್ಕಂತಹ ಪರಿಸ್ಥಿತಿಯು, ಕಾಲು ಹೆಜ್ಜೆಯನ್ನು ಕೂಡ ಕಿತ್ತಿಡ್ಲಿಕ್ಕೆ ಆಗದಿದ್ದಂತಹ ಸ್ಥಿತಿಯು, ಆನಂತರದಲ್ಲಿ ತುಂಬ ನೋವಿನಿಂದ ಹೇಳ್ತಾ ಇದ್ದರು. ತಾನು ತನ್ನ ಜೀವನದಲ್ಲಿ ಎಲ್ಲವೂ ಆಗೋಯ್ತು, ಇನ್ನು ತನ್ನ ಹತ್ತಿರದಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ರೀತಿಯಲ್ಲಿ ತನ್ನ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಆಗೋಗಿದೆ. ತಾನು ಎಲ್ಲವನ್ನೂ ಕಳ್ಕೊಂಡಿದ್ದೇನೆ, ಆರೋಗ್ಯವೂ ಹೋಯಿತು, ಉದ್ಯೋಗ ಮಾಡಲಿಕ್ಕಾಗುವುದಿಲ್ಲ, ಕೈಕಾಲುಗಳಿಗೆ ಶಕ್ತಿ ಇಲ್ಲ, ಒಂದು ತುತ್ತನ್ನು ತಿಂದಿದ್ರೆ ಆಗಲ್ಲ, ಹಾಸಿಗೆಯಲ್ಲಿ ಬಿದ್ದುಕೊಂಡು ಇದ್ದೆ. ಅಂತಹ ಒಂದು ಸುಸಂದರ್ಭದಲ್ಲಿ ಯೂಟ್ಯೂಬ್ ಮುಖಾಂತರದಲ್ಲಿ ತಮ್ಮ ವಿಡಿಯೋವನ್ನು ನೋಡಿ ತಾವು ಇಲ್ಲಿ ಬಂದಿದ್ದು. ಬರುವಾಗ ಆ ರೀತಿಯಲ್ಲಿ ಬಂದು ತದನಂತರದಲ್ಲಿ ಚಿಕಿತ್ಸೆಯನ್ನು ಮಾಡಿಕೊಂಡು ಸಾಧಾರಣ 1 ಗಂಟೆಯ ಸುಮಾರಿಗೆ ಅವರು ಇಲ್ಲಿಂದ ಹೊರಟಿದ್ದಾರೆ. ಹೋಗಿ ಕ್ಷೇತ್ರದಲ್ಲಿ ಊಟವನ್ನು ಮಾಡಿದವಾಗ ತುಂಬ ಆಹಾರಗಳೆಲ್ಲ ಚೆನ್ನಾಗಿ ಸೇರಿತ್ತು ಅಂತ. ಆದರೆ ಅಚ್ಚರಿಯ ಸಂಗತಿ ಅಂತ ಹೇಳಿದರೆ, ಬರುವಾಗ ವ್ಯಾಧನೆ ಹಿಂಸೆ ಇತ್ಯಾದಿಗಳನ್ನು ಪಟ್ಕೊಂಡು ಬಂದಿದ್ರು. ಹೋಗುವಾಗ ನಮ್ಮಲ್ಲಿ ಇಲ್ಲಿ ಬಾಗಿಲ ಹತ್ತಿರದಲ್ಲಿ ಒಂದು ಮೆಟ್ಲು ಬರುತ್ತೆ ಮತ್ತು ಅಷ್ಟು ಚೆನ್ನಾಗಿಲ್ಲ ದಾರಿ, ಒಂಥರ ಕಿರುವುದಾದಂಥ ದಾರಿ. ಅವರಿಗೆ ಏನೂ ಕಾಣಿಸದೆ ಹಾಗೆ ಒಳಗಡೆ ಬಂದಿದ್ದರು ಮತ್ತು ಅನ್ಬ್ಯಾಲೆನ್ಸಿಂಗ್ ಅವರು ಇದ್ದದ್ರಿಂದ ಅನ್ಬ್ಯಾಲೆನ್ಸಿಂಗ್ ಇತ್ತು, ಅವರು ಸ್ವಲ್ಪ ಸಹಾಯಕ್ಕೆ ನಿಂತಿದ್ದರು. ಆದರೆ ಹೋಗುವಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾ ಇದ್ದಿದ್ದು, ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಮುಟ್ಟಿದ ನಂತರದಲ್ಲಿ ಎಷ್ಟು ಸಂತೋಷ ಆಯಿತು. ಬಾಗಿಲಿಂದ ಹೆಜ್ಜೆಯನ್ನು ಕಿತ್ತು ಇಟ್ಟಿದ ನಂತರದಲ್ಲಿ ಅಲ್ಲಿ ಇರ್ತಕ್ಕಂಥ ಹೊಂಡಗಳಾಗಿರ್ಬೋದು, ಆನಂತರದಲ್ಲಿ ತುಂಡುಗಳಾಗಿರ್ಬೋದು, ಎಲ್ಲವೂ ಕೂಡ ತಮ್ಮ ಕಣ್ಣೆದುರಿಗೆ ಕಂಡು ಮತ್ತು ಅಷ್ಟೇ ಅಲ್ಲದೆ ತಾವು ಏನೂ ಆಗಿಲ್ಲ ಎಂಬಂಥ ರೀತಿಯಲ್ಲಿ ಅಲ್ಲಿಂದ ನಡೆದು ಬಂದು ರಿಕ್ಷಾವನ್ನು ಹತ್ತಿದ್ವಿ. ಆನಂತರದ ಬ್ರಿಡ್ಜಿನ ಸ್ಟೆಪ್ಸ್ಗಳನ್ನು ಹತ್ತಿದ್ವಿ. ಆನಂತರದಲ್ಲಿ ಊಟ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಅನಂತರದಲ್ಲೇ ಬೆಂಗಳೂರಿಗೆ ಸುರಕ್ಷಿತವಾಗಿ ಹೋಗಿ ಮುಟ್ಟಿದ್ದೀವಿ. ಏನೇನೂ ಸಮಸ್ಯೆ ಆಗಿಲ್ಲ ಮತ್ತು ಇನ್ನೂ ಖುಷಿಯಾಗಿದ್ದೇನೆ. ಈಗ ಸಂಪೂರ್ಣವಾಗಿ ತನಗೆ ಜೀವನದಲ್ಲಿ ಬದುಕ್ತೇನೆ ಹೇಳ್ತಕ್ಕಂತಹ ಒಂದು ಆಶಯ ಇತ್ಯಾದಿಗಳು ಉಂಟಾಯಿತು ಮತ್ತು ಏನೂ ತೊಂದರೆ ಇಲ್ಲದೆ ಅಷ್ಟು ಖುಷಿಯಾಗಿದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ತಂದೆ ತಾಯಿಗಳಿಂದ ಹಿಡಿದು ಮಕ್ಕಳಿಗೆ ತನಕನೂ ಕೂಡ ಎಲ್ಲವರಿಗೂ ಕೂಡ ತನ್ನ ಅಭಿನಂದನೆಗಳು ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಎಷ್ಟು ಖುಷಿಯಾಗತ್ತೆ ಮನಸ್ಸಿಗೆ. ಎಲ್ಲೋ ಇರ್ತಕ್ಕಂತಹ ವ್ಯಕ್ತಿಗಳು ಇಲ್ಲೆಲ್ಲೋ ಬಂದು ಅವರ ಅನಾರೋಗ್ಯ ಹೇಳ್ತಕ್ಕಂಥದ್ದು ವಿಪರೀತವಾಗಿ ಇದ್ದಂಥದ್ದನ್ನು ಕೇವಲ ಬಂದು ಹೋಗ್ತಾ ಇರುವಾಗಲೇ ಅವರು ಅಷ್ಟು ಸಂತೋಷವನ್ನು ಪಡ್ತಾರೆ ಅಂಥೇಳಿ. ಆದರೆ ದರ್ಬಾ ಚಿಕಿತ್ಸೆಯ ಮಹತ್ವ ಅವರ ಹೇಳಿದ ರೀತಿಯಲ್ಲೇ, ಅವರ ಮನಸ್ಸಿಗೆ ಬಂದ ರೀತಿಯಲ್ಲಿ ಅದ್ಭುತ. ಇದು ನಾವು ಹೇಳ್ತಾ ಇರೋದಾದರೂ ಕೂಡ ಅವರು ಅನುಭವಿಸಿಕೊಂಡು ಹೇಳ್ತಾ ಇರತಕ್ಕಂಥ ಮಾತಾಗಿರುತ್ತೆ. ಹಾಗಾಗಿ ಇದರ ಪ್ರಯೋಜನವನ್ನು ಯಾರ್ಯಾರು ಪಡ್ಕೊಂಡಿದ್ದಾರೋ ಅಂಥವರಿಗೆ ವಿಶ್ವಾಂಬರ ಶಕ್ತಿ ಪರಮಾತ್ಮನು ಎಲ್ಲರಿಗೂ ಕೂಡ ಒಳಿತನ್ನು ಉಂಟು ಮಾಡಿಕೊಡಲಿ.